ಹೇಳಿದ್ನಲ್ಲ, ನಿರೀಕ್ಷೆಗಳಂತೂ ಬೆಟ್ಟದಷ್ಟಿದೆ. ಆದರೆ ಪ್ರಮುಖವಾಗಿ ಆ ನಿರೀಕ್ಷೆಗಳು ಯಾವ್ಯಾವುದು ನಿಜ ಆಗುತ್ತೆ, ಯಾವ್ಯಾವ ಹುಸಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತಷ್ಟೇ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಇದು ಸತತ 9ನೇ ಬಾರಿ ಇದು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸ್ತಾ ಇರೋದು. ಆ ಮೂಲಕ 9ನೇ ಬಾರಿಗೆ ಬಜೆಟ್ ಮಂಡಿಸಿದ ಭಾರತದ ಮೊಟ್ಟ ಮೊದಲ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೀಗಂತ ದಾಖಲೆ ಬರಲಿಕ್ಕಿದ್ದಾರೆ. ಆಮೇಲೆ ಈ ಹಿಂದಿನ ಎಲ್ಲಾ ಬಜೆಟ್ ಅನ್ನ ನೋಡಿದ್ರೆ, ಕಳೆದ 8 ಬಾರಿ ಏನು ಬಜೆಟ್ ಮಂಡನೆ ಮಾಡಿದ್ರು ಅದೆಲ್ಲವನ್ನೂ ಗಮನಿಸಿದ್ರೆ ಆ ಬಜೆಟ್ ಮಂಡನೆಗಿಂತ ಈ ಬಾರಿ ಬಹಳಷ್ಟು ವಿಶೇಷ. ಯಾಕೆ ವಿಶೇಷ ಅಂತಂತಂದ್ರೆ, ಈ ಹಿಂದೆ 1 by 1 ಬಜೆಟ್ ಭಾಷಣ ಮಾಡ್ತಾ ಇದ್ರು, ಪಾರ್ಟ್ ಎ ಆಮೇಲೆ ಪಾರ್ಟ್ ಬಿ ಅಂತ. ಆದ್ರೆ ಈಗ ಪಾರ್ಟ್ ಎಗಿಂತ ಪಾರ್ಟ್ ಬಿ ಮೇಲೆನೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂತ. ಪಾರ್ಟ್ ಎ ನಲ್ಲಿ ದೇಶದ ಆರ್ಥಿಕತೆ ಸ್ಥಿತಿಗತಿ, ಯೋಜನೆಗಳ ಬಗ್ಗೆ ಇರುತ್ತೆ, ಅನುದಾನಗಳಿರುತ್ತೆ, ನೀತಿ ಸೇರಿದಂತೆ ಹಲವು ಘೋಷಣೆಗಳಿರುತ್ತೆ ಪಾರ್ಟ್ ಎ ನಲ್ಲಿ. ಬಟ್ ಪಾರ್ಟ್ ಬಿಗೆ ಬಂದ್ರೆ ಬಜೆಟ್ ಪ್ರತಿಯಲ್ಲಿ ತೆರಿಗೆ ಪ್ರಸ್ತಾವನೆ ಸೇರಿ ಕೆಲ ಘೋಷಣೆಗಳು ಸೀಮಿತವಾಗಿರುತ್ತೆ. ಈ ಬಾರಿ ಮೊದಲು ಅದನ್ನೇ ಓದ್ತಾರೆ ಅಂತ ಪಾರ್ಟ್ ಬಿನೇ ಓದ್ತಾರಂತೆ. ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಟ್ ಬಿಗೆ ಒತ್ತು ಕೊಡ್ತಾ ಇದ್ದಾರೆ. ಈ ಮೂಲಕ ಕೇಂದ್ರ ಬಜೆಟ್ನ 75 ವರ್ಷಗಳ ಸಂಪ್ರದಾಯಕ್ಕೆ ಬ್ರೇಕ್ ಹಾಕ್ತಾ ಇದ್ದಾರೆ. ಪಾರ್ಟ್ ಎಗೆ ಒತ್ತು ಕೊಡ್ತಾ ಇದ್ದದ್ದು ಬಹಳ ಇಂಪಾರ್ಟೆಂಟ್ ಆಗಿ ಈ ಹಿಂದಿನಿಂದಲೂ ಕೂಡ. ಪಾರ್ಟ್ ಎನಲ್ಲಿ ಏನೇನಿರುತ್ತೆ ಅಂತಂತಂದ್ರೆ, ದೇಶದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಇರುತ್ತೆ, ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ಇರುತ್ತೆ, ಅನುದಾನ ಕೊಡೋದ್ರ ಬಗ್ಗೆ ಇರುತ್ತೆ, ನೀತಿಗಳು ಸೇರುತ್ತೆ, ಇದರ ಬಗ್ಗೆ ಹಲವು ಘೋಷಣೆಗಳು ಇರುತ್ತೆ ಪಾರ್ಟ್ ಎನಲ್ಲಿ. ಪಾರ್ಟ್ ಬಿಗೆ ಬಂದರೆ ಅದರಲ್ಲಿ ಬಜೆಟ್ ಪ್ರತಿಲಿ ತೆರಿಗೆ ಪ್ರಸ್ತಾವನೆ ಸೇರಿ ಕೆಲ ಘೋಷಣೆಗಳು ಸೀಮಿತವಾಗಿರುತ್ತೆ ಪಾರ್ಟ್ ಬಿಯಲ್ಲಿ. ಆದರೆ ಈ ಬಾರಿ ಕಾನ್ಸಂಟ್ರೇಟ್ ಮಾಡಿರೋದು ಪಾರ್ಟ್ ಬಿ ಮೇಲೆ. ಅಂದರೆ ಪಾರ್ಟ್ ಬಿ ನಲ್ಲಿ ತೆರಿಗೆ ಪ್ರಸ್ತಾವನೆ ಸೇರಿ ಕೆಲ ಘೋಷಣೆಗಳು ಇರುತ್ತವಲ್ಲ, ಅದರ ಮೇಲೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು, ಅದರ ಮೇಲೇ ಕಾನ್ಸಂಟ್ರೇಟ್ ಮಾಡಿರೋದು, ಅದಕ್ಕೆ ಒತ್ತು ಕೊಟ್ಟಿರೋದ್ರಿಂದಾಗಿ ಪಾರ್ಟ್ ಬಿ ಅಂತಂದ್ರೆ ತೆರಿಗೆ ಪ್ರಸ್ತಾವನೆಯಲ್ಲಿ ಏನೇನಿರುತ್ತೆ ಬದಲಾವಣೆಗಳು ಹೀಗಿರುವಂಥ ಪ್ರಶ್ನೆ ಇದೆ. ಈ ಹಿಂದಿನಿಂದಲೂ ಕೂಡ, ಈ ಹಿಂದೆ ಎಷ್ಟು ಬಜೆಟ್ ಆಗಿದೆಯೋ ಅಷ್ಟು ಬಜೆಟ್ನಲ್ಲಿ, ಕೇಂದ್ರ ಬಜೆಟ್ನಲ್ಲಿ 75 ವರ್ಷಗಳ ಸಂಪ್ರದಾಯ ಏನಿತ್ತು, ಪಾರ್ಟ್ ಎ ಮೇಲೇ ಒತ್ತಿತ್ತು, ಹೆಚ್ಚು ಒತ್ತು ಕೊಡ್ತಾ ಇದ್ರು. ದೇಶದ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಒತ್ತು ಕೊಡ್ತಾ ಇದ್ರು, ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ಒತ್ತು ಕೊಡ್ತಾ ಇದ್ರು, ಅನುದಾನ ಕೊಡೋದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ರು. ಆದರೆ ಈ ಬಾರಿ ಪಾರ್ಟ್ ಬಿ ನಲ್ಲಿರುವಂಥ ತೆರಿಗೆ ಪ್ರಸ್ತಾವನೆ ಸೇರಿ ಕೆಲ ಘೋಷಣೆಗಳ ಮೇಲೆ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದಾಗಿ ಈ ಹಳೆಯ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿ ಹೊಸ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಈ ಬಾರಿಯ ನಮೋ ಲೆಕ್ಕ ಬಹಳಷ್ಟು ವಿಶೇಷ ಅಂತ ಅನ್ನಿಸ್ಕೊಳ್ತಾ ಇದೆ. ಮಧ್ಯಮ ವರ್ಗದವರು ಬಹಳಷ್ಟು ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಏನು ಸಿಗುತ್ತೆ ನಮಗೆ ಅಂತ.